ಇರುವಂಥ ಘಟಕಗಳು ಯಾವುದು ಅಂತಂದ್ರೆ ಮದುವೆ ಅನ್ನುವಂಥದ್ದು. ಅದಕ್ಕೆ 12ನೇ ಶತಮಾನದಲ್ಲಿ ಶರಣರು ಒಂದು ಮಾತನ್ನು ಹೇಳಿದ್ದಾರೆ. ಏನು ಅಂತಂದರೆ, ಸನ್ಯಾಸತ್ವಗಿಂತಲೂ ಕೂಡ ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ಹೇಳಿದ್ದಾರೆ ಶರಣರು. ಅಂದರೆ ಸನ್ಯಾಸತ್ವ ಬರುವುದು ಕೂಡ ಎಲ್ಲಿಂದ ಅಂತಂದರೆ, ಒಬ್ಬ ಸ್ವಾಮಿ ಹುಟ್ಟಿ ಬರುವುದು ಎಲ್ಲಿಂದ ಅಂತಂದರೆ ಅದು ತಾಯಿ ಗರ್ಭದಿಂದನೇ ಬರಬೇಕಲ್ಲ, ಅದಕ್ಕೆ ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗಾಗಿ ಇವತ್ತು ಅವರ ಇಬ್ಬರ ಮದುವೆನೂ ಕೂಡ ನಾಳಿನಿಂದ ಅವರು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರಲ್ಲ, ಅವರ ಮುಂದಿನ ಬದುಕು, ಅವರ ಜೀವನ, ಅವರ ಸಂಸಾರಿಕ ಜೀವನ ಅತ್ಯಂತ ಸಮೃದ್ಧಿತವಾಗಿ ಮತ್ತು ಆನಂದಮಯವಾಗಿ ಒಳ್ಳೆಯ ರೀತಿಯಿಂದ ಅವರ ಬದುಕು ಆಗಲಿ ಎನ್ನುವಂಥ ಆಶಯ ಮತ್ತು ಹಾರೈಕೆ ನಮ್ದೆಲ್ಲರದ್ದು ಕೂಡ ಆಗಿದೆ. ಯಾಕೆ ಅಂತಂದರೆ, ಅವರಿಗೆ ಯಾರು ಮಾದರಿ ಆಗಬೇಕು ಅಂತಂದರೆ 12ನೇ ಶತಮಾನದಲ್ಲಿರುವಂತಹ ದಾಸಿಮಯ್ಯನವರು ಅಂತ ಹೇಳಿ ಒಬ್ಬ ಬಹಳ ದೊಡ್ಡ ಶರಣರಾಗಿ ಹೋಗ್ತಾರೆ. ಆ ಶರಣರು ಆ ದಾಸಿಮಯ್ಯನವರ ಪತ್ನಿ ದುಗ್ಗಳೆ ಅಂತ ಹೇಳಿ ಒಬ್ಬ ಸತಿಪತಿಗಳು ಇಬ್ಬರು ಕೂಡ ಅವರು ಒಂದು ವಚನವನ್ನು ಹೇಳ್ತಾರೆ. ಸತಿಪತಿಗಳಿಂದಾದ ಭಕ್ತಿ ಹಿತವಾಗಿ ಕುದಿಸುವಂಗೆ, ಸತಿಪತಿಗಳಿಂದಾಗದವನ ಭಕ್ತಿ ಅಮೃತದೊಳು ವಿಷಯ ಬೆರೆಸಿದಂತೆ ಕಾಣ ರಾಮನಾಥ ಅಂತೇಳಿ. ಅಂದರೆ ಅವರಿಬ್ಬರೂ ಕೂಡ ಅತ್ಯಂತ ಗುರುಲಿಂಗ ಜಂಗಮ ಪ್ರೇಮಿಯಾಗಿದ್ದುಕೊಂಡು ಅತ್ಯಂತ ಸುಸಂಸ್ಕೃತವಾಗಿ ಸಂಸ್ಕರಿತವಾಗಿರುವಂಥ ಜೀವನವನ್ನು ನಡೆಸಿಕೊಂಡು ಕೇವಲ ಅವರಷ್ಟೇ ಅಲ್ಲ, ಅವರ ಪತಿಯರು ಕೂಡ ಅವರು ಆಗಮಿಸಿದ್ದಾರೆ, ಇವತ್ತು ಮನೆ ತುಂಬಿಸ್ಕೊಂಡಿದ್ದಾರೆ. ಅವರು ಕೂಡ ಒಳ್ಳೆ ರೀತಿಯಿಂದ ಇಬ್ಬರು ನಗನಗತಾನೇ ಬದುಕನ್ನು ಮಾಡಬೇಕು. ಯಾವಾಗಲೂ ಕೂಡ ಅವರ ಬದುಕು ಹೇಗಿರಬೇಕು ಅಂತಂದರೆ, ಅವರ ಬದುಕು 36 ಆಗಿ ಇರಬಾರ್ದು, ಯಾವಾಗಲೂ ಅವರ ಬದುಕು 63 ಆಗಿ ಇರಬೇಕು. ಈ 63, 36 ಏನು ಅಂತಂದರೆ, 63 ಅಂತಂದರೆ 6ರ ಮುಖನೂ ಈ ಕಡೆನೇ ಇರುತ್ತೆ, 3ರ ಮುಖನೂ ಈ ಕಡೆನೇ ಇರುತ್ತೆ. ಗಂಡ ಹೆಂಡತಿ ಮುಖ ಹೊಂದಾಣಿಕೆಯಿಂದನೇ ಇರಬೇಕು ಅಂತ. 36 ಅಂತಂದ್ರೆ 3ರ ಮುಖ ಆ ಕಡೆ, 6ರ ಮುಖ ಈ ಕಡೆ ಇರ್ತದೆ. ಅಂದ್ರೆ ಗಂಡನ ಮುಖ ಆ ಕಡೆ, ಹೆಂಡತಿ ಮುಖ ಈ ಕಡೆ ಆಗಬಾರ್ದು. ಅವರಿಬ್ಬರ ಸಂಸಾರವೂ ಕೂಡ 63 ಆಗಿ ತಮ್ಮ ಬದುಕನ್ನ ನೆರವೇರಿಸಿಕೊಂಡು ಬರಬೇಕು ಅನ್ನುವಂಥದ್ದು ನಮ್ದೆಲ್ಲರದ್ದು ಕೂಡ ಹಾರೈಕೆ ಇದೆ. ಹಾಗಾಗಿ ಇವತ್ತು ನಮ್ಮ ಶ್ರೀಶೈಲ ಮತ್ತು ಹನುಮಂತನ ಬಹಳ ಸಾತ್ವಿಕ ಹುಡುಗರು ಇಬ್ಬರು, ಬಹುಶಃ ಇಬ್ಬರು ಹೆಣ್ಮಕ್ಳು ಬಹಳ ಪುಣ್ಯ ಮಾಡಿದಾರ ಮತ್ತು ಆ ಇಬ್ಬರು ಹುಡುಗರು ಬಹಳ ಪುಣ್ಯ ಮಾಡಿದಾರ. ಯಾಕಂತಂದ್ರೆ ಇಂಥ ಪಾಟೀಲ್ ಬಂಧುಗಳ ಮದುವೆ ಸಮಾರಂಭದಲ್ಲಿ ಅವರು ಕೊಟ್ಟಿದ್ದಾರಲ್ಲ, ಬಹಳ ದೊಡ್ಡ ಹೃದಯವಂತರವರು. ಹಾಗಾಗಿ ಅವರು ಬಹಳ ಸಾತ್ವಿಕರು ಮತ್ತು ವಿನಯವಂತರವರು. ನಾನು ಅವರು ಸುಮಾರು 3 ವರ್ಷಗಳ ಕಾಲ ಒಂದೇ ಅಧ್ಯಯನ ಕೇಂದ್ರದಲ್ಲಿ ಇದ್ದುಕೊಂಡು ಓದ್ಕೊಂತ ಬಂದಿದ್ದೀವಿ, MA ಓದಿದ್ದೀವಿ ಎಲ್ಲರೂ ಕೂಡ. ಹಾಗಾಗಿ ಅವರು ಸ್ನೇಹ ಜೀವಿಗಳು ಹೌದು ಮತ್ತು ಬಹಳ ಒಳ್ಳೆ ಸೇವಾ ಮನೋಭಾವನೆ ಉಳ್ಳಂತಹ ಇಬ್ಬರು ಹುಡುಗರವರು. ಹಾಗಾಗಿ ಅವರ ಬದುಕು ಮುಂದಿನ ದಿನಮಾನದಲ್ಲಿ ಸಮೃದ್ಧಿ ಮತ್ತು ಶಾಂತಿ, ಸಮಾಧಾನ, ಸಂತೃಪ್ತಿ ತಂದು ಕೊಡಲಿ ಮತ್ತು ಇಡೀ ಇಲ್ಲಿ ಇರುವಂತಹ ಮತ್ತು ಪಾಟೀಲ ಬಂಧುಗಳ ಈ ಮನೆಯ ಮೇಲೆ ಅತ್ಯಂತ ಕರ್ತೃ ಜಗದ್ಗುರು ಗುರುಸಿದ್ದೇಶ್ವರ ಕೃಪೆ ಸದಾಕಾಲ 100 ವರ್ಷ ಇರಲಿ ಅಂತ ಹೇಳಿ ನಾವು ಹಾರೈಸ್ತೇವೆ. ಮತ್ತು ಈ ವೇದಿಕೆ ಮೇಲೆ ನಾಳೆ ಮದುವೆ ಅಷ್ಟೇ ಅಲ್ಲ, ಇವತ್ತೊಂದು ವಿಶೇಷ ಕಾರ್ಯಕ್ರಮ ಆಯಿತು. ಏನು ಅಂತಂದ್ರೆ, ಆ ಬಾಲಕ ಹುಡುಗಿಗೆ SSLCಯಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ದ ಸಲುವಾಗಿ ಸನ್ಮಾನವನ್ನು ಮಾಡಿದರು. ಹಾಗಾಗಿ ಇದು ಮದುವೆ ಅಷ್ಟೇ ಅಲ್ಲ, ಅಂತಹ ಬಾಲಕಿಯರು ಓದಿನಲ್ಲಿ ಯಾರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಾರಲ್ಲ ಅವರಿಗೆ ನಾವು ಗೌರವವನ್ನು ಕೊಟ್ಟರೆ, ಗೌರವವನ್ನು ಸಲ್ಲಿಸಿದರೆ ಅವರು ಮತ್ತೆ ಉತ್ತಮ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಅವರಿಗೆ ಪ್ರೋತ್ಸಾಹಿಸಿದಾಗ ಆಗ್ತದೆ. ಅಂದ್ರೆ ಅವರು ಇವತ್ತು ನಾವು ಸಾಧನೆ ಮಾಡಿದೀವಿ ಅದಕ್ಕೆ ಸನ್ಮಾನ ಮಾಡಿದರೆ ಅಂತೇಳಲ್ಲ, ಇನ್ನೂ ಸಾಧನೆ ಮಾಡಬೇಕು ಅಂತೇಳಿ ಅವರಿಗೆ ಪ್ರೋತ್ಸಾಹಿಕವಾಗಿ ಗೌರವವನ್ನು ಸಲ್ಲಿಸಿದ್ದಾರೆ. ಅದು ಕೂಡ ಇವತ್ತು ಒಂದು ಬಹಳ ಒಳ್ಳೆಯ ಕಾರ್ಯ ಅನ್ನುವಂಥ ಮಾತನ್ನ ತಮ್ಮೊಂದಿಗೆ ಹಂಚಿಕೊಂಡು, ಇವತ್ತು ನಾನು ನಾಳೆ ದಿನ ಬರಬೇಕಾಗಿತ್ತು, ಬೇರೆ ಬೇರೆ ಸ್ವಾಮಿಗಳಿಗೆ ಅಂದ್ರೆ ಬಿಡುವಿರುವುದಿಲ್ಲ, ಎಲ್ಲ ದಿನ ಮದುವೆ ಅವು ಇವು ಇರ್ತಾವಲ್ಲ, ಹಾಗಾಗಿ ಇವತ್ತೇ ಬರ್ತೀನಿ ಅಂತೇಳಿ ಅವ್ರಿಗೆ ಹೇಳಿದ್ರೆ ಅವರಿಬ್ಬರನ್ನು ಕೂಡ ನೋಡಿ ಬಹಳ ಸಂತೋಷ ಆಯಿತು ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸರ್ವರಿಗೂ ಶರಣರು. ಸತಿಪತಿಗಳು